ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ತನಿಖೆ ಆಗಲಿ, ಸತ್ಯಾಸತ್ಯತೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ನಾನು ಎಸ್ ಪಿ ಅವ್ರಿಗೆ ಮೊನ್ನೆನೇ ಮಾತಾಡಿದ್ದೀನಿ. ನನಗೇನು ಕೂಡ ಎಲ್ಲರೂ ಶೇರ್ ಮಾಡಿದ್ರು, ಮಾಧ್ಯಮದವರು ಶೇರ್ ಮಾಡಿದ್ರು, ಬೇರೆಯವರು ಶೇರ್ ಮಾಡಿದ್ರು. ಅದು ಸತ್ಯಾಸತ್ಯತೆ ಏನದೆ ನೋಡಬೇಕಾಗ್ತದೆ. ಸುಮ್ಮನೆ ನಾವು ಒಂದು ಬಾಜುವಾಗಿ ನಾವು ಮಾತನಾಡೋಕ್ಕಾಗೋದಲ್ಲ. ಅದನ್ನು ಎಸ್ ಪಿ ಸಾಹೇಬ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಹೋಗಿ ಅದನ್ನೆಲ್ಲ ತನಿಖೆ ಮಾಡಿ ಅದನ್ನು ಸಹ ಸೂಕ್ತವಾದಂಥ ಕ್ರಮ ಕೈಗೊಳ್ಳಿ ಅಂತ ತಾವು ನೋಡಿದ್ರೆ ಅನ್ಕೊಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು PDF ಮಾಡಿಬಿಟ್ಟು ಅಲ್ಲಿ ಕೇವಲ ಪೊಲೀಸ್ ಠಾಣೆ ಮತ್ತು ತಳಗಡೆ ಏನು ಸಿಬ್ಬಂದಿಗಳು ಅಂತಂತೇಳಿ ಕಂಟೆಂಟನ್ನು ನೋಡಿದರೂ ಕೂಡ 3-4 ಪೇಜದ್ದು ಏನು ಕಂಟೆಂಟ್ ಇದೆ ಸೇಮ್ ಇದೆ. ಸೊ ಅಲ್ಲಿರುವಂಥ ಪಾಯಿಂಟ್ಸ್ಗಳೇ ಎಲ್ಲ ಲೆಟರ್ಗಳಲ್ಲಿದೆ. ಆ ರೀತಿ 8 ಪೊಲೀಸ್ ಠಾಣೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಯಾರೋ ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಭಾಳ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಯಾರೋ ಕಿಡಿಗೇಡಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡನ್ನು ಬಿಟ್ಟಿದ್ದಾರೆ. ಆ ರೀತಿ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಯಾರಾದರೂ ಅವ್ರು ಕಂಡು ಬಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ. ಆದರೆ ಒಂದೇ ದಿನ ಎಲ್ಲ 8 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹರಿದಾಡಿದೆ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯಂಥ ಸೈನ್ಡ್ ಕಾಪಿ ಆಗಿರ್ಬೋದು, ಅದರಲ್ಲಿ ಹೆಸರಾಗಿರ್ಬೋದು, ಅಥವಾ ಯಾರ್ದು ಏನೂ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಯಾರು ಮಾಡಿರ್ಬೋದು ಅನ್ನೋದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತೆ. ಸಿಬ್ಬಂದಿಗಳಿಗೆ ಕಿರುಕುಳ ಆಗಿದ್ದರೆ ಅವರಿಗೆ ಇಲಾಖೆಯಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ಅಪ್ರೋಚ್ ಆಗೋದಕ್ಕೆ ಸಾಕಷ್ಟು ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರು ನೇರವಾಗಿ ಅವರ ಹಿರಿಯ ಅಧಿಕಾರಿಗಳ ಹತ್ರ ಬರ್ಬೋದು. ಸೊ ನಮ್ಮ ಇಲಾಖೆಯಲ್ಲಿ ಅದು ಮುಕ್ತವಾದಂಥ ಅವಕಾಶ ಇದೆ. ಈ ರೀತಿಯಾದಂತಹ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅನಾಮಧೇಯ ಅರ್ಜಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸರ್ಕಾರದ ಆದೇಶದಲ್ಲಿನೂ ಕೂಡ ಅನಾಮಧೇಯ ಅರ್ಜಿಗಳಿಗೆ ಅಷ್ಟು ಇಂಪಾರ್ಟೆನ್ಸನ್ನು ಕೂಡ ಇರಲ್ಲ. ಸೊ ಬಟ್ ನೀವು ನೋಡಿರೋ ರೀತಿ ಆ ಬರೆದಿರೋ ಕಂಟೆಂಟು ಎಲ್ಲ ಕಟ್ ಪೇಸ್ಟ್ ಕಾಪಿ 8 ಪೊಲೀಸ್ ಠಾಣೆಗಳು ಒಂದೇ ದಿನದಲ್ಲಿ ಬರ್ತಾ ಇದೆ ಅಂತಂತಂದರೆ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳೇ ಇದನ್ನು ಹರಿಬಿಟ್ಟಿರೋದು ಹೆಚ್ಚಿನ ಅಂಶವಾಗಿ ಕಂಡು ಬರ್ತಾ ಇದೆ.